ಈ ಒಂದು ಆರ್ ನಗರ ಕ್ಷೇತ್ರದಲ್ಲಿ ನಡೆದಿರುವಂತಹ ಸಂಕ್ರಾಂತಿ ಸಂತೆಯ ಕಾರ್ಯಕ್ರಮದಲ್ಲಿ ನಟಿ ಅಮೂಲ್ಯ ಅವರು ಕೂಡ ಭಾಗಿಯಾಗಿದ್ದಾರೆ. ಅವ್ರನ್ನೇ ಕೇಳೋಣ. ಮೇಡಮ್ ನಮಸ್ಕಾರ. ಮೇಡಮ್, ಈ ಆರ್ ನಗರ ಕ್ಷೇತ್ರದಲ್ಲಿ ಸಂಕ್ರಾಂತಿ ಒಂದು ಸಂತೆ ಅಂತ ನಡೀತಾ ಇದೆ. ರಾಮಚಂದ್ರಪ್ಪ ಅವರು, ನಿಮ್ಮ ಮಾವ ಅವರು ಕೂಡ ಅವರು ಆಯೋಜನೆ ಮಾಡಿ ಸತತ 20 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನು ಅನಿಸ್ತಾ ಇದೆ? ಖುಷಿ ಆಗುತ್ತೆ ಈ ಥರದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಲ್ಲಿ ಪಾಲ್ಗೊಳ್ಳೋದೇ ಒಂದು ಖುಷಿ. ಯಾಕೆಂದರೆ ಕಂಪ್ಲೀಟು ಪ್ರತಿಯೊಂದೂ ಹೆಂಗಿರುತ್ತೆ ಅಂದರೆ ಒಂದು ಹಳ್ಳಿ ಸೊಗಡಿರುತ್ತೆ, ಒಂದು ಕಿಚ್ಚಾಯಿಸ್ತೀವಿ ಮತ್ತು ಹಸು ಪೂಜೆ ಮಾಡ್ತೀವಿ, ಗೋ ಪೂಜೆ ಮಾಡ್ತೀವಿ. ಸೊ ಐ ಥಿಂಕ್ ಎಲ್ಲೂ ನಮ್ಗೆ ನೋಡೋಕ್ಕೆ ಸಿಗಲ್ಲ. ಇವತ್ತು ಕಿಚ್ಚಾಯಿಸೋದನ್ನು ನೋಡ್ಬೇಕಂತಂದರೆ ಬೆಂಗಳೂರಲ್ಲಿ ಅದು ಭಾರಿ ಕಷ್ಟ. ಸೊ ಐ ಥಿಂಕ್ ಈ ಥರದ್ದೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರೆದ್ರೆ ನಮ್ಮ ಮುಂದಿನ ಪೀಳಿಗೆಗೂ ಗೊತ್ತಾಗುತ್ತೆ ಈ ಥರದ್ದು. ಓಕೆ, ಸಂಕ್ರಾಂತಿ ಹಬ್ಬ ಅಂದರೆ ಹಿಂಗೆ ಮಾಡ್ತಾರೆ, ಶಿವರಾತ್ರಿ ಅಂದರೆ ಹಿಂಗೆ ಮಾಡ್ತಾರೆ, ಆಚರಿಸ್ತಾರೆ ಅಂತ. ಸೊ ನಿಮ್ಮ ಮಾವಾರ ಜೊತೆಗೆ ಅವರ ಮಗ ಅವರು ಕೂಡ ಅಂದರೆ ನಿಮ್ಮ ಯಜಮಾನರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲರನ್ನ ಕರ್ಕೊಂಡು ಬಂದು ಸ್ಟೇಜ್ ಮೇಲೆ ನೋಡ್ತಾ ಇದ್ವಿ. ಅದ್ರ ಬಗ್ಗೆ ಏನು ಹೇಳ್ತಾರೆ? ಅವ್ರ ಬಗ್ಗೆ ಖುಷಿ ಇದೆ. ಯಾಕೆಂದರೆ ಅವರು ಪ್ರತಿಯೊಬ್ಬರ ಜೊತೆನೂ ಒಂದು ಆತ್ಮೀಯತೆ ಇರೋದ್ರಿಂದ ಪ್ರತಿಯೊಬ್ಬರೂ ಖುಷಿಯಿಂದ ಅಶೋಕ್ ಅಂಕಲ್ ಆಗಿರ್ಬೋದು, ಅಶ್ವಥ್ ನಾರಾಯಣ್ ಸರ್ ಆಗಿರ್ಬೋದು, ಪ್ರತಿ ವರ್ಷವೂ ಮಿಸ್ ಇಲ್ದಂಗೆ ಸಂಕ್ರಾಂತಿಗೆ ಬರ್ತಾರೆ. ಆ್ಯಂಡ್ ಈ ಸತಿ ಡಾಕ್ಟರ್ ಸರ್ ಬಂದಿದ್ದಾರೆ, ಮತ್ತು ಸಪ್ತಗಿರಿ ಗೌಡರು ಬಂದಿದ್ದಾರೆ, ಮತ್ತು ಸ್ವಾಮೀಜಿಗಳು ಬಂದಿದ್ದಾರೆ, ನಾರಾಯಣ್ ಗೌಡ್ರು ಸರ್ ಬಂದಿದ್ದಾರೆ, ಆ್ಯಂಡ್ ನಮ್ಮ ರಾಜುಗೌಡ ಅಣ್ಣ ಅವ್ರು ಬಂದಿದ್ದಾರೆ. ಸೊ ಐ ಥಿಂಕ್ ಒಂದು ಒಳ್ಳೆ ಕಾರ್ಯಕ್ರಮ ಇದೆ. ಈ ಥರ ಒಂದು ಕಾರ್ಯಕ್ರಮಗಳು ನಾವು ನೋಡೋಕ್ಕೆ ಸಿಗೋದೇ ಕಷ್ಟ, ಬಟ್ ಇಲ್ಲಿ ಸಿಗ್ತಾ ಇದೆ ಅಂದರೆ ಅದು ನಮ್ಮ ಅದೃಷ್ಟ. ಈ ಭಾಗದ ಜನರ ಹತ್ರ ನಾವು ಮಾತಾಡಿದಾಗ ಅವ್ರು ಹೇಳಿದ್ದು ಈ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ, ಇಂಥ ಸುಮಾರು ಕಾರ್ಯಕ್ರಮವನ್ನು ಮಾಡ್ತಾರೆ, ಇನ್ನೂ ಬೇರೆ ಬೇರೆ ಹಬ್ಬಗಳು ಕೂಡ ಆಯೋಜನೆ ಮಾಡ್ತಾರೆ ಅಂತ ಇಲ್ಲಿ ರಾಮಚಂದ್ರಪ್ಪ ಅವರು. ಅಂದರೆ ಗಣೇಶ ಹಬ್ಬ ಒಂದು 30 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದೆಲ್ಲ ಒಂದು ಟೀಮ್ ಆಗಿ ಅವರೆಲ್ಲರೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ನಮಗೂ ಅದೊಂದು ಖುಷಿ. ಒಂದು ಗಣೇಶ ಹಬ್ಬ ಬಂದ್ರೂ ಯೂಶ್ವಲಿ ನಾವು ಗೌರಿ ಹಬ್ಬಕ್ಕೆ ನಮ್ಮ ಅಮ್ಮ ಮನೆಗೆ ಹೋಗಬೇಕಾಗುತ್ತೆ, ಬಟ್ ಇಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಇಲ್ಲೇ ಇರ್ತೀವಿ. ಸೊ ಸಂಕ್ರಾಂತಿ ಹಬ್ಬನೂ ಅಷ್ಟೇ, ತವ್ರ ಮನೆಗೆ ಹೋಗಬೇಕಾಗುತ್ತೆ, ಬಟ್ ಯೂಶ್ವಲಿ ಇಲ್ಲೇ ಇರ್ತೀವಿ. ಸೊ ಹಾಗೆ ಆಗೋಗ್ಬಿಟ್ಟಿದೆ. ಸೊ ಇಟ್ಸ್ ನೈಸ್. ಆ ಟೀಮ್ಗೆ ಮತ್ತು ಅವರ ಮುಂದಿನ ಪೀಳಿಗೆಗೂ ನನ್ನ ಶಕ್ತಿ ಸಿಗಲಿ ಇಂಥ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಹೋಗೋದಕ್ಕೆ ಅಂತ ಹೇಳೋದು ಇಷ್ಟ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.